ಕಾಂಗ್ರೆಸ್ ನಾಯಕನ ಮಗನಿಂದ ಹಿಟ್ ಅಂಡ್ ರನ್. ಮಾಜಿ ಸಚಿವ ರೇವಣ್ಣ ಅವರ ಪುತ್ರ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ನೋಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಪಘಾತ ಮಾಡಿ ಸಿಕ್ಕಿಬಿದ್ದಿದ್ದಾರಂತೆ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರ ಪುತ್ರ. ಫಾರ್ಚುನರ್ ಗುದ್ದಿ 23 ವರ್ಷದ ರಾಜೇಶ್ ದುರ್ಮರಣಕ್ಕೀಡಾಗಿರೋದು. ಜಾಬಸ್ಪೇಟೆ ರಾಮನಗರ ರಸ್ತೆಯ ಗುಡೇಮಾರೇನಹಳ್ಳಿ ಬಳಿ ನಡೆದಿರುವ ಘಟನೆ ಇದು. ಅಪಘಾತ ಮಾಡಿ ಓಡಿ ಹೋಗ್ತಾ ಇದ್ದ ಎಚ್.ಎಂ. ರೇವಣ್ಣ ಪುತ್ರ ಶಶಾಂಕ್. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಪುತ್ರ ಶಶಾಂಕ್ ಇಂದ ಈ ಕೃತ್ಯ ನಡೆದಿದೆಯಂತೆ. ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮದ ಯುವಕ ಸಾವನ್ನಪ್ಪಿರುವಂತದ್ದು 23 ವರ್ಷದ ರಾಜೇಶ್. ಫಾರ್ಚುನರ್ ಗುದ್ದಿ 23 ವರ್ಷದ ರಾಜೇಶ್ ದುರ್ಮರಣಕ್ಕೀಡಾಗಿದ್ದಾರೆ. ಅಪಘಾತ ಮಾಡಿ ಸಿಕ್ಕಿ ಬಿದ್ದಿದ್ದಾರಂತೆ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಪುತ್ರ. ನೋಡಿ, ತಗಲಾಕೊಳ್ತಾ ಇದ್ದಂತೆ ಶಶಾಂಕ್ ಸ್ಥಳೀಯರಿಗೆ ಆವಾಜ್ ಹಾಕಿರುವ ಆರೋಪ ಕೂಡ ಇದೆ. ನಾನು ಎಚ್.ಎಂ. ರೇವಣ್ಣ ಪುತ್ರ ಅಂತ ದೌಲತ್ತು ಬೇರೆ ಮೆರೆದ್ರಂತೆ. ರಾಜೇಶ್ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರು ಅಕ್ಕ. ಕುಟುಂಬಕ್ಕೆ ಆಧಾರವಾಗಿದ್ದು ಇದೇ ಶಶಾಂಕ್. ಈಗ ಫಾರ್ಚುನರ್ ಗುದ್ದಿ ಈ ರಾಜೇಶ್ ದುರ್ಮರಣಕ್ಕೀಡಾಗಿರುವಂತದ್ದು. ಸೋಲೂರು ಪೊಲೀಸ್ ಚೆಕ್ ಪೋಸ್ಟ್ ಅಲ್ಲಿ ಸದ್ಯ ಕಾರನ್ನು ನಿಲ್ಲಿಸಲಾಗಿದೆ. ಕುದೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಇರಿಸಲಾಗಿದೆ. ಎಫ್ಐಆರ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ ಬಳಿ ಗ್ರಾಮಸ್ಥರೆಲ್ಲ ತೆರಳಿದ್ದಾರೆ. ಕಾರಿನಲ್ಲಿ ರೇವಣ್ಣ ಮಗ ಶಶಾಂಕ್ ಹಾಗೆ ಶಶಾಂಕ್ ಅವರ ಪತ್ನಿ ಮತ್ತು ಮಕ್ಕಳು ಪ್ರಯಾಣವನ್ನ ಮಾಡ್ತಾ ಇದ್ರಂತೆ. ಕಾರಿನಲ್ಲಿ ಇವರೆಲ್ಲರೂ ಕೂಡ ಇದ್ರಂತೆ. ಗುಡೇಮಾರೇನಹಳ್ಳಿ ಟೋಲ್ನ 100 ಮೀಟರ್ ಅಂತರದಲ್ಲಿ ಈ ಅಪಘಾತ ನಡೆದಿದೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಹಿಟ್ ಅಂಡ್ ರನ್. ಗುಡೇಮಾರೇನಹಳ್ಳಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಇವರನ್ನ ಹಿಡಿದಿದ್ದಾರೆ ಸ್ಥಳೀಯರು. ಸನ್ಫ್ಲವರ್ ಆಯಿಲ್ ಫ್ಯಾಕ್ಟರಿ ಬಳಿ ಶಶಾಂಕ್ ತಗಲಾಕೊಂಡಿರೋದು. ಸ್ಥಳೀಯರಿಂದ ಓವರ್ಟೇಕ್ ಮಾಡಿ ಕಾರನ್ನ ಚೇಸ್ ಮಾಡಿ ನಿಲ್ಲಿಸಿದ್ದಾರೆ. ತಗಲಾಕೊಳ್ತಾ ಇದ್ದಂತೆ ಶಶಾಂಕ್ ಸ್ಥಳೀಯರಿಗೆ ಆವಾಜ್ ಹಾಕಿರುವ ಆರೋಪ ಕೇಳಿಬಂದಿದೆ. ನಾನು ಎಚ್.ಎಂ. ರೇವಣ್ಣ ಮಗ ಅಂತ ದೌಲತ್ತನ್ನ ಮೆರೆದಿರುವಂತೆ ಈ ಶಶಾಂಕ್. ಗುಡೇಮಾರೇನಹಳ್ಳಿ ಟೋಲಿಂದ ಹಿಂದೆ 100 ಮೀಟರ್ ಹಿಂದೆಗಡೆ ಆಕ್ಸಿಡೆಂಟ್ ಆಗಿದೆ. ನನ್ನ ಹೆಂಡತಿಯ ತಮ್ಮ, ಅವನ ಹೆಸರು ಕೂಡ ರಾಜೇಶನೇ. ಸೊ ಆಕ್ಸಿಡೆಂಟ್ ಮಾಡಿರುವಂತ ವ್ಯಕ್ತಿ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಅವರು ರಾಜಕಾರಣಿಗಳು. ಎಚ್.ಎಂ. ರೇವಣ್ಣ ಅವರ ಮಗ ಸುಪುತ್ರರಾದ ಶಶಾಂಕ್ ಗೌಡ ಅವರ ಕಾರು ಆಕ್ಸಿಡೆಂಟ್ ಮಾಡಿದೆ. ಆಕ್ಸಿಡೆಂಟ್ ಮಾಡಿ ಅಂದ್ರೆ 2 ಟೂ ವೀಲರ್ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಿ ಗುದ್ದಿದ್ದಾರೆ. ಗುದ್ದಿ ಗಾಡಿ ನಿಲ್ಲಿಸದಲ್ಲೇ ಹೋದಾಗ ಸ್ಥಳೀಯರು ಅದನ್ನ ಆಕ್ಷೇಪಣೆ ಮಾಡಿ ಓವರ್ಟೇಕ್ ಮಾಡಿ ಅವ್ರನ್ನ ಒಂದು ಸನ್ಫ್ಲವರ್ ಫ್ಯಾಕ್ಟರಿ ಮುಂದೆ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ. ಅವಾಗ ನಾನು MLA ಅವರ ಎಚ್.ಎಂ. ರೇವಣ್ಣ ಅವ್ರ ಮಗ ಇದ್ದೀನಿ, ಫ್ಯಾಮಿಲಿ ಇದ್ದೀನಿ, ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಕೇಳಿದ್ದಾರೆ. ನೀನ್ ಯಾರಾದ್ರೂ ಏನು ಸ್ವಾಮಿ, ಆಕ್ಸಿಡೆಂಟ್ ಮಾಡಿ ಅಲ್ಲೊಂದು ಪ್ರಾಣ ಹೋಗಿದೆ, ಹಾಗೆ ಹೋಗ್ತಿದೆಯಲ್ಲ ನೋಡ್ದಲ್ಲೇ ಮಾನವೀಯತೆ ಇದೆ ಅಂತ ಹೇಳಿದಾಗ, ಇಲ್ಲ ಗಾಡಿ ಜಾಮ್ ಆಗಿದೆ ಅಷ್ಟರಲ್ಲಿ ಸೈಡ್ ಹಾಕ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದನೂ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸ್ಥಳೀಯರ ಸಾಕ್ಷಿ ಇದ್ದಾರೆ. ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ನನ್ನ ಬಾಮಗ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಮಗಾಗಿ ನ್ಯಾಯ ಬೇಕು. ಹಾಗಾಗಿ ಈಗ ಕಂಪ್ಲೇಂಟ್ ಕೊಡಲು ಕುದೂರು ಸ್ಟೇಷನ್ ಬಳಿ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎಫ್ಐಆರ್ ಆಗಿದೆಯಾ? ಇದು ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಶಶಾಂಕ್ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರಾ ಪೊಲೀಸರು? ಹೇಗೆ? ಈಗಾಗಲೇ ಕುದೂರು ಪೊಲೀಸ್ ಠಾಣೆಯಲ್ಲಿ ಅವರ ಸಂಬಂಧಿಕರು ಕೂಡ ಎಲ್ಲ ನೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಎಫ್ಐಆರ್ ಗಳನ್ನ ಮಾಡಿಸೋದಕ್ಕೆ ಮತ್ತು ಇಲ್ಲಿ ಎಚ್.ಎಂ. ರೇವಣ್ಣನೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಅವರು ಮೌಖಿಕವಾಗಿ ಇದನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಎಫ್ಐಆರ್ ಪ್ರಕ್ರಿಯೆ ಅಂದ್ರೆ ಎಫ್ಐಆರ್ ನಡೆಸೋ ಆಗುವಂತಹ ಒಂದು ಪ್ರಕ್ರಿಯೆ ಈಗಾಗಲೇ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಗುಡೇಮಾರೇನಹಳ್ಳಿ ಬಳಿ 2 ಬೈಕ್ಗಳನ್ನ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇಲ್ಲಿ ಈ ನಂತರ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿ ತಡೆದಂತಹ ಸಂದರ್ಭದಲ್ಲಿ ಕೂಡ ತಾನು ಎಚ್.ಎಂ. ರೇವಣ್ಣ ಅವರ ಪುತ್ರ ಅಂತ ಹೇಳಿ ಅವರೊಂದು ಹೇಳಿ ಒಂದು ರೀತಿಯಲ್ಲಿ ಅವರಿಗೆ ತನ್ನ ಪ್ರಭಾವ ಏನು ಅಂತುವಂತಹ ರೀತಿಯಲ್ಲಿ ತೋರಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ತಾನು ಗಾಡಿನ ಸೈಡ್ಗೆ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಒಂದು ಅರ್ಥದಲ್ಲಿ ಇದು ಹಿಟ್ ಅಂಡ್ ರನ್ ಅಂತಾನೆ ಹೇಳ್ಬೋದಾಗಿದೆ. ಹಿಟ್ ಅಂಡ್ ರನ್ ಮಾಡುವಂತಹ ಮುಖಾಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಸದ್ಯ
ಪೊಲೀಸರು ಎಚ್ ಎಂ ರೇವಣ್ಣ ಅವರನ್ನ ಸಂಪರ್ಕವನ್ನ ಮಾಡಿದ್ದಾರೆ ಮತ್ತು ಅವರ ಪುತ್ರ ಏನಿದ್ದಾರೆ ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಎಲ್ಲಾ ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಯಾಕಂದ್ರೆ ಒಂದು ಜೀವ ಕೂಡ ಹೋಗಿದೆ. ಈ ರೀತಿಯಾದಂತಹ ಎಸ್ಕೇಪ್ ಆಗುವಂತಹ ಕೆಲಸಗಳನ್ನು ಕೂಡ ಅಂದ್ರೆ ಆ ಸಂದರ್ಭದಲ್ಲಿ ಅವರನ್ನ ಬೈಕ್ನಲ್ಲಿ ಯಾರಿದ್ರೋ ಅವರನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬ ನಾಗರಿಕ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವ ಈ ವ್ಯಕ್ತಿಯ ಪುತ್ರ ಏನಿದ್ದಾರೆ ಅವರು ಈ ರೀತಿಯಾದಂತಹ ಏನಾದರೂ ಮಾನವೀಯತೆಯ ದೃಷ್ಟಿಯಿಂದ ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಬದುಕುಳಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿತ್ತು. ಆದರೆ ಅದ್ಯಾವುದನ್ನು ಕೂಡ ಮಾಡದೆ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ರಾಜೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಮನೆಗೆ ಅವರೊಬ್ಬರೇ ಆಧಾರ ಆಗಿರುವಂತದ್ದು. ಹೀಗಾಗಿ ಅವರ ಕುಟುಂಬಸ್ಥರು ತಮ್ಮ ಮನೆಯ ಪುತ್ರನನ್ನು ಕಳೆದುಕೊಂಡು ಈಗಾಗಲೇ ಸಾಕಷ್ಟು ದುಃಖ ವ್ಯಕ್ತವಾಗ್ತಾ ಇದೆ ಮತ್ತು ಸಾಕಷ್ಟು ಪ್ರತ್ಯಕ್ಷದರ್ಶಿಗಳು ಇರುವಂತಹ ಒಂದು ಕಾರಣದಿಂದಾಗಿ ಇದನ್ನ ಎಚ್ ಎಂ ರೇವಣ್ಣ ಅವರ ಮಗನೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಅವರೊಂದು ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯ ಅವರನ್ನ ಆದಷ್ಟು ಬೇಗ ಈ ಒಂದು ಸೆಕ್ಷನ್ ಅಡಿಯಲ್ಲಿ ನಿರ್ಲಕ್ಷ್ಯದ ಅಡಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಯಾಕಂದ್ರೆ ಈ ಕೊಂಡೊಯ್ದು ನಂತರ ಅವರಿಗೆ ಏನಾದರೂ ಟ್ರೀಟ್ಮೆಂಟ್ ಮಾಡಿದ್ರೆ ಅಷ್ಟೇನು ಪ್ರಭಾವ ಆಗ್ತಾ ಇರಲಿಲ್ಲ ಮತ್ತು ಆತ ಕೂಡ ಬದುಕುಳಿತಾ ಇದೆ. ಆದ್ರೆ ಇಲ್ಲಿ ಆತ ಕೂಡ ಬದುಕುಳಿತಾ ಇದೆ. ಆದ್ರೆ ಇಲ್ಲಿ ಹಿಟ್ ಅಂಡ್ ರನ್ ಮಾಡುವಂತಹ ಮುಖಾಂತರ ಅಲ್ಲಿಂದ ಎಸ್ಕೇಪ್ ಆಗಿರೋದು ಬಹುದೊಡ್ಡ ತಪ್ಪು ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಸದ್ಯ ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅವರ ಸಂಬಂಧಿಕರು ಕೂಡ ಅಲ್ಲಿ ಬಂದಿದ್ದಾರೆ ಮತ್ತು ಖುದ್ದಾಗಿ ಅವರ ಹೆಸರನ್ನ ಮೆನ್ಷನ್ ಅನ್ನ ಮಾಡಿ ಎಫ್ಐಆರ್ ಮಾಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಅಂದ್ರೆ ನಿನ್ನೆ 10:30 ಸಂದರ್ಭದಲ್ಲಿ ರಾತ್ರಿಯ ವೇಳೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಆ ಕಾರಿನಲ್ಲಿ ಶಶಾಂಕ್ ಮತ್ತೆ ಅವರ ಸಂಬಂಧಿಕರೇನಿದ್ದಾರೆ ಅವರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಖುದ್ದು ಶಶಾಂಕ್ ಏನಿದ್ದಾರೆ ಅವರೇ ಗಾಡಿಯನ್ನ ಚಾಲನೆ ಮಾಡ್ತಾ ಇದ್ರು ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಕೃತ್ಯದ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರನ್ನ ಏನೊಂದು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದೆ ಮತ್ತು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದೆ ಮತ್ತು ಗುಡೇಮಾರ್ನಹಳ್ಳಿ ಬಳಿ ಇರುವಂತಹ ಆ ಒಂದು ಟೋಲ್ನ ಏನಾದರೂ ಇದ್ದಂತಹ ಅಂದ್ರೆ 100 ಮೀಟರ್ ಅಂತರದಲ್ಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈ ಟೋಲ್ನ ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯಗಳು ರೆಕಾರ್ಡ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾರ್ದು ತಪ್ಪು ಮತ್ತೆ ಯಾರ ತಪ್ಪಿದೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿದೆ. ಆದ್ರೂ ಕೂಡ ಸತ್ತವನು ಬೈಕ್ ಸವಾರ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಮೊದಲು ಅಂದ್ರೆ ಹಿಟ್ ಅನ್ನು ಯಾರು ಮಾಡಿದ್ದಾರೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಈಗ ಹೆಚ್ಚಿದೆ ಅಂತ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. ಕಾಂಗ್ರೆಸ್ ನಾಯಕನ ಮಗನಿಂದ ಹಿಟ್ ಅಂಡ್ ರನ್. ಮಾಜಿ ಸಚಿವ ರೇವಣ್ಣ ಅವರ ಪುತ್ರ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ನೋಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಪಘಾತ ಮಾಡಿ ಸಿಕ್ಕಿಬಿದ್ದಿದ್ದಾರಂತೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರ ಪುತ್ರ. ಫಾರ್ಚುನರ್ ಗುದ್ದಿ 23 ವರ್ಷದ ರಾಜೇಶ್ ದುರ್ಮರಣಕ್ಕೀಡಾಗಿರುವುದು ಜಾಬಸ್ಪೇಟೆ ರಾಮನಗರ ರಸ್ತೆಯ ಗುಡೇಮಾರೇನಹಳ್ಳಿ ಬಳಿ ನಡೆದಿರುವ ಘಟನೆ ಇದು. ಅಪಘಾತ ಮಾಡಿ ಓಡಿ ಹೋಗ್ತಾ ಇದ್ದ ಎಚ್ ಎಂ ರೇವಣ್ಣ ಪುತ್ರ ಶಶಾಂಕ್. ಮಾಜಿ ಸಚಿವ ಎಚ್ ಎಂ ರೇವಣ್ಣ ಪುತ್ರ ಶಶಾಂಕ್ನಿಂದ ಈ ಕೃತ್ಯ ನಡೆದಿದೆಯಂತೆ. ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮದ ಯುವಕ ಸಾವನ್ನಪ್ಪಿರುವಂತದ್ದು 23 ವರ್ಷದ ರಾಜೇಶ್. ಫಾರ್ಚುನರ್ ಗುದ್ದಿ 23 ವರ್ಷದ ರಾಜೇಶ್ ದುರ್ಮರಣಕ್ಕೀಡಾಗಿದ್ದಾರೆ. ಅಪಘಾತ ಮಾಡಿ ಸಿಕ್ಕಿ ಬಿದ್ದಿದ್ದಾರಂತೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಪುತ್ರ. ನೋಡಿ, ತಗಲಾಕೊಳ್ತಾ ಇದ್ದಂತೆ ಶಶಾಂಕ್ ಸ್ಥಳೀಯರಿಗೆ ಆವಾಜ್ ಹಾಕಿರುವ ಆರೋಪ ಕೂಡ ಇದೆ. ನಾನು ಎಚ್ ಎಂ ರೇವಣ್ಣ ಪುತ್ರ ಅಂತ ದೌಲತ್ತು ಬೇರೆ ಮೆರೆದ್ರಂತೆ. ರಾಜೇಶ್ ಕುಟುಂಬದಲ್ಲಿ ತಂದೆ, ತಾಯಿ, ಇಬ್ಬರು ಅಕ್ಕ. ಕುಟುಂಬಕ್ಕೆ ಆಧಾರವಾಗಿದ್ದು ಇದೇ ಶಶಾಂಕ್. ಈಗ ಫಾರ್ಚುನರ್ ಗುದ್ದಿ ಈ ರಾಜೇಶ್ ದುರ್ಮರಣಕ್ಕೀಡಾಗಿರುವಂತದ್ದು. ಸೋಲೂರು ಪೊಲೀಸ್ ಚೆಕ್ ಪೋಸ್ಟ್ ಅಲ್ಲಿ ಸದ್ಯ ಕಾರನ್ನು ನಿಲ್ಲಿಸಲಾಗಿದೆ. ಕುದೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಇರಿಸಲಾಗಿದೆ. ಎಫ್ಐಆರ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ ಬಳಿ ಗ್ರಾಮಸ್ಥರೆಲ್ಲ ತೆರಳಿದ್ದಾರೆ. ಕಾರಿನಲ್ಲಿ ರೇವಣ್ಣ ಮಗ ಶಶಾಂಕ್ ಹಾಗೆ ಶಶಾಂಕ್ ಅವರ ಪತ್ನಿ ಮತ್ತು ಮಕ್ಕಳು ಪ್ರಯಾಣವನ್ನ ಮಾಡ್ತಾ ಇದ್ರಂತೆ. ಕಾರಿನಲ್ಲಿ ಇವರೆಲ್ಲರೂ ಕೂಡ ಇದ್ರಂತೆ. ಗುಡೇಮಾರೇನಹಳ್ಳಿ ಟೋಲ್ನ 100 ಮೀಟರ್ ಅಂತರದಲ್ಲಿ ಈ ಅಪಘಾತ ನಡೆದಿದೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಹಿಟ್ ಅಂಡ್ ರನ್. ಗುಡೇಮಾರೇನಹಳ್ಳಿಯಿಂದ
5 ಕಿಲೋಮೀಟರ್ ದೂರದಲ್ಲಿ ಇವರನ್ನ ಹಿಡಿದಿದ್ದಾರೆ ಸ್ಥಳೀಯರು. ಸನ್ಫ್ಲವರ್ ಆಯಿಲ್ ಫ್ಯಾಕ್ಟರಿ ಬಳಿ ಶಶಾಂಕ್ ತಗಲಾಕೊಂಡಿರೋದು. ಸ್ಥಳೀಯರಿಂದ ಓವರ್ಟೇಕ್ ಮಾಡಿ ಕಾರನ್ನ ಚೇಸ್ ಮಾಡಿ ನಿಲ್ಲಿಸಿದ್ದಾರೆ. ತಗಲಾಕೊಡ್ತಾ ಇದ್ದಂತೆ ಶಶಾಂಕ್ ಸ್ಥಳೀಯರಿಗೆ ಆವಾಜ್ ಹಾಕಿರುವ ಆರೋಪ ಕೇಳಿಬಂದಿದೆ. ನಾನು ಎಚ್ಎಂ ರೇವಣ್ಣ ಮಗ ಅಂತ ದೌಲತ್ತನ್ನ ಮೆರೆದಿರೋದಂತೆ ಈ ಶಶಾಂಕ್. ಗುಡಮನ್ನಳ್ಳಿ ಟೋಲ್ ಇಂದ ಹಿಂದೆ 100 ಮೀಟರ್ ಹಿಂದೆಗಡೆ ಆಕ್ಸಿಡೆಂಟ್ ಆಗಿದೆ. ನನ್ನ ಹೆಂಡತಿಯ ತಮ್ಮ, ಅವನ ಹೆಸರು ಕೂಡ ರಾಜೇಶನೇ. ಸೊ ಆಕ್ಸಿಡೆಂಟ್ ಮಾಡಿರುವಂತ ವ್ಯಕ್ತಿ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಅವರು ರಾಜಕಾರಣಿಗಳು. ಎಚ್ಎಂ ರೇವಣ್ಣ ಅವರ ಮಗ ಸುಪುತ್ರರಾದ ಶಶಾಂಕ್ ಗೌಡ ಅವರ ಕಾರು ಆಕ್ಸಿಡೆಂಟ್ ಮಾಡಿದೆ. ಆಕ್ಸಿಡೆಂಟ್ ಮಾಡಿ ಅಂದ್ರೆ 2 ಟೂ ವೀಲರ್ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಿ ಗುದ್ದಿದ್ದಾರೆ. ಗುದ್ದಿ ಗಾಡಿ ನಿಲ್ಲಿಸದಲ್ಲೇ ಹೋದಾಗ ಸ್ಥಳೀಯರು ಅದನ್ನ ಆಕ್ಷೇಪಣೆ ಮಾಡಿ ಓವರ್ಟೇಕ್ ಮಾಡಿ ಅವ್ರನ್ನ ಒಂದು ಸನ್ಫ್ಲವರ್ ಫ್ಯಾಕ್ಟರಿ ಮುಂದೆ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ. ಅವಾಗ ನಾನು MLA ಅವರ ಎಚ್ಎಂ ರೇವಣ್ಣ ಅವ್ರ ಮಗ ಇದ್ದೀನಿ, ಫ್ಯಾಮಿಲಿ ಇದ್ದೀನಿ, ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಕೇಳಿದ್ದಾರೆ. ನೀನ್ ಯಾರಾದ್ರೂ ಏನು ಸ್ವಾಮಿ, ಆಕ್ಸಿಡೆಂಟ್ ಮಾಡಿ ಅಲ್ಲೊಂದು ಪ್ರಾಣ ಹೋಗಿದೆ, ಹಾಗೆ ಹೋಗ್ತಿದೆಯಲ್ಲ ನೋಡ್ದಲ್ಲೇ ಮಾನವೀಯತೆ ಇದೆ ಅಂತ ಹೇಳಿದಾಗ, ಇಲ್ಲ ಗಾಡಿ ಜಾಮ್ ಆಗಿದೆ ಅಷ್ಟರಲ್ಲಿ ಸೈಡ್ ಹಾಕ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದನೂ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸ್ಥಳೀಯರು ಸಾಕ್ಷಿ ಇದ್ದಾರೆ. ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ನನ್ನ ಬಾಮಗ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಮಗಾಗಿ ನ್ಯಾಯ ಬೇಕು. ಹಾಗಾಗಿ ಈಗ ಕಂಪ್ಲೇಂಟ್ ಕೊಡಲು ಕುದೂರು ಸ್ಟೇಷನ್ ಬಳಿ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎಫ್ಐಆರ್ ಆಗಿದೆಯಾ? ಇದು ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಶಶಾಂಕ್ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರಾ ಪೊಲೀಸರು? ಹೇಗೆ? ಈಗಾಗಲೇ ಕುದೂರು ಪೊಲೀಸ್ ಠಾಣೆಯಲ್ಲಿ ಅವರ ಸಂಬಂಧಿಕರು ಕೂಡ ಎಲ್ಲ ನೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಎಫ್ಐಆರ್ ಗಳನ್ನ ಮಾಡಿಸೋದಕ್ಕೆ ಮತ್ತು ಇಲ್ಲಿ ಎಚ್ಎಂ ರೇವಣ್ಣನೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಅವರು ಮೌಖಿಕವಾಗಿ ಇದನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಎಫ್ಐಆರ್ ಪ್ರಕ್ರಿಯೆ ಅಂದ್ರೆ ಎಫ್ಐಆರ್ ನಡೆಸೋ ಆಗುವಂತಹ ಒಂದು ಪ್ರಕ್ರಿಯೆ ಈಗಾಗಲೇ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಗುಡೇಮಾರ್ನಹಳ್ಳಿ ಬಳಿ 2 ಬೈಕ್ಗಳನ್ನ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇಲ್ಲಿ ಈ ನಂತರ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಅವರನ್ನು ಫಾಲೋ ಮಾಡಿಕೊಂಡು ಹೋಗಿ ತಡೆದಂತಹ ಸಂದರ್ಭದಲ್ಲಿ ಕೂಡ ತಾನು ಎಚ್ಎಂ ರೇವಣ್ಣ ಅವರ ಪುತ್ರ ಅಂತ ಹೇಳಿ ಅವರೊಂದು ಹೇಳಿ ಒಂದು ರೀತಿಯಲ್ಲಿ ಅವರಿಗೆ ತನ್ನ ಪ್ರಭಾವ ಏನು ಅನ್ನುವಂತಹ ರೀತಿಯಲ್ಲಿ ತೋರಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ತಾನು ಗಾಡಿನ ಸೈಡ್ಗೆ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಒಂದು ಅರ್ಥದಲ್ಲಿ ಇದು ಹಿಟ್ ಅಂಡ್ ರನ್ ಅಂತಾನೆ ಹೇಳಬಹುದಾಗಿದೆ. ಹಿಟ್ ಅಂಡ್ ರನ್ ಮಾಡುವಂತಹ ಮುಖಾಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಸದ್ಯ ಪೊಲೀಸರು ಎಚ್ಎಂ ರೇವಣ್ಣ ಅವರನ್ನ ಸಂಪರ್ಕವನ್ನ ಮಾಡಿದ್ದಾರೆ ಮತ್ತು ಅವರ ಪುತ್ರ ಏನಿದ್ದಾರೆ ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಎಲ್ಲಾ ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಯಾಕಂದ್ರೆ ಒಂದು ಜೀವ ಕೂಡ ಹೋಗಿದೆ. ಈ ರೀತಿಯಾದಂತಹ ಎಸ್ಕೇಪ್ ಆಗುವಂತಹ ಕೆಲಸಗಳನ್ನು ಕೂಡ ಅಂದ್ರೆ ಆ ಸಂದರ್ಭದಲ್ಲಿ ಅವರನ್ನ ಬೈಕ್ನಲ್ಲಿ ಯಾರಿದ್ರೋ ಅವರನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬ ನಾಗರಿಕ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವ ಈ ವ್ಯಕ್ತಿಯ ಪುತ್ರ ಏನಿದ್ದಾರೆ ಅವರು ಈ ರೀತಿಯಾದಂತಹ ಏನಾದರೂ ಮಾನವೀಯತೆಯ ದೃಷ್ಟಿಯಿಂದ ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಬದುಕುಳಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿತ್ತು. ಆದರೆ ಅದ್ಯಾವುದನ್ನು ಕೂಡ ಮಾಡದೆ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ರಾಜೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಮನೆಗೆ ಅವರೊಬ್ಬರೇ ಆಧಾರ ಆಗಿರುವಂತದ್ದು. ಹೀಗಾಗಿ ಅವರ ಕುಟುಂಬಸ್ಥರು ತಮ್ಮ ಮನೆಯ ಪುತ್ರನನ್ನು ಕಳೆದುಕೊಂಡು ಈಗಾಗಲೇ ಸಾಕಷ್ಟು ದುಃಖ ವ್ಯಕ್ತವಾಗ್ತಾ ಇದೆ ಮತ್ತು ಸಾಕಷ್ಟು ಪ್ರತ್ಯಕ್ಷದರ್ಶಿಗಳು ಇರುವಂತಹ ಒಂದು ಕಾರಣದಿಂದಾಗಿ ಇದನ್ನ ಎಚ್ಎಂ ರೇವಣ್ಣ ಅವರ ಮಗನೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಅವರೊಂದು ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯ ಅವರನ್ನ ಆದಷ್ಟು ಬೇಗ ಈ ಒಂದು ಸೆಕ್ಷನ್ ಅಡಿಯಲ್ಲಿ ನಿರ್ಲಕ್ಷ್ಯದ ಅಡಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಯಾಕಂದ್ರೆ ಈ ಕೊಂಡೊಯ್ದು ನಂತರ ಅವರಿಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿದ್ರೆ ಅಷ್ಟೇನು ಪ್ರಭಾವ ಆಗ್ತಾ ಇರಲಿಲ್ಲ ಮತ್ತು ಆತ ಕೂಡ ಬದುಕುಳಿತಾ ಇದೆ. ಆದ್ರೆ ಇಲ್ಲಿ ಆತ ಕೂಡ ಬದುಕುಳಿತಾ ಇದೆ. ಆದ್ರೆ ಇಲ್ಲಿ ಹಿಟ್ ಅಂಡ್ ರನ್ ಮಾಡುವಂತಹ ಮುಖಾಂತರ ಅಲ್ಲಿಂದ ಎಸ್ಕೇಪ್ ಆಗಿರೋದು ಬಹುದೊಡ್ಡ ತಪ್ಪು ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಸದ್ಯ ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅವರ ಸಂಬಂಧಿಕರು ಕೂಡ ಅಲ್ಲಿ ಬಂದಿದ್ದಾರೆ ಮತ್ತು ಖುದ್ದಾಗಿ ಅವರ ಹೆಸರನ್ನ ಮೆನ್ಷನ್ ಅನ್ನ ಮಾಡಿ ಎಫ್ಐಆರ್ ಮಾಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಅಂದ್ರೆ ನಿನ್ನೆ 10:30 ಸಂದರ್ಭದಲ್ಲಿ ರಾತ್ರಿಯ ವೇಳೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಆ ಕಾರಿನಲ್ಲಿ ಶಶಾಂಕ್ ಮತ್ತೆ ಅವರ ಸಂಬಂಧಿಕರೇನಿದ್ದಾರೆ ಅವರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಖುದ್ದು ಶಶಾಂಕ್ ಏನಿದ್ದಾರೆ ಅವರೇ ಗಾಡಿಯನ್ನ ಚಾಲನೆ ಮಾಡ್ತಾ ಇದ್ರು ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಕೃತ್ಯದ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರನ್ನ ಏನೊಂದು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದೆ ಮತ್ತು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದೆ ಮತ್ತು ಗುಡೇಮಾರ್ನಹಳ್ಳಿ ಬಳಿ ಇರುವಂತಹ
ಆ ಒಂದು ಟೋಲ್ನ ಏನಾದರೂ ಇದ್ದಂತಹ ಅಂದ್ರೆ 100 ಮೀಟರ್ ಅಂತರದಲ್ಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈ ಟೋಲ್ನ ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯಗಳು ರೆಕಾರ್ಡ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾರ್ದು ತಪ್ಪು ಮತ್ತೆ ಯಾರ ತಪ್ಪಿದೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿದೆ. ಆದ್ರೂ ಕೂಡ ಸತ್ತವನು ಬೈಕ್ ಸವಾರ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಮೊದಲು ಅಂದ್ರೆ ಹಿಟ್ ಅನ್ನು ಯಾರು ಮಾಡಿದ್ದಾರೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಈಗ ಹೆಚ್ಚಿದೆ ಅಂತ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.